ಸತ್ಯಕ್ಕಾಗಿ ಜೈ ಭೀಮ್, ನ್ಯಾಯಕ್ಕಾಗಿ ನಮ್ಮ ಬೇಡಿಕೆ ಅಂದ್ರೆ ವಯಸ್ಸು, ಸಂಬಳ, ಹೊಲ, ಮನೆ, ಮಕ್ಕಳು ಶಿಕ್ಷಣ ಎಲ್ಲ ಕೇಳಿದ್ವಿ. ಆ ಸಾರು ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಮೇಲಿನ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ಯಾರ. ಅವರು ಸಹಾಯ ಮಾಡಿ. ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದಿದ್ದೀನಿ. ಇಲ್ಲಿ ಕರ್ನಾಟಕದಾದ್ಯಂತ ಇರುವಂತಹ ದೇವದಾಸಿ ತಾಯಂದಿರು ಸುಮಾರು 2,000 ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವರು ತಮ್ಮ ಬೇಡಿಕೆಗಳಾಗಿ ಮತ್ತೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ, ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಇಡೋದಕ್ಕೆ ಇಲ್ಲಿ ಬಂದು ಸೇರಿದ್ದಾರೆ. ಬನ್ನಿ, ಅವರ ಕಷ್ಟಗಳೇನು, ಅವರ ಬೇಡಿಕೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಅನಿಷ್ಟವಾದಂಥ ಪದ್ಧತಿ ಇತ್ತು, ಅದು ದೇವದಾಸಿ ಪದ್ಧತಿ. ಅದನ್ನ ಈಗ ಸರ್ಕಾರ ನಿಷೇಧ ಮಾಡಿದೆ. ಅದಾದ ನಂತರವೂ ಕೂಡ ಈ ದೇವದಾಸಿಯ ತಾಯಂದಿರ ಬದುಕು ಸುಧಾರಿಸಿಲ್ಲ. ಅವರ ಕಷ್ಟಗಳು ನೂರಾರು. ಸಮಾಜದಲ್ಲಿ ಅವರಿಗೆ ಯಾರೂ ಕೂಡ ಗೌರವವನ್ನ ಕೊಡೋದಿಲ್ಲ. ಮತ್ತೆ ಒಂದು ಕಳಂಕವನ್ನ ಹೊತ್ಕೊಂಡೇ ಅವರು, ಅವರ ಮಕ್ಕಳು, ಮೊಮ್ಮಕ್ಕಳು ಬದುಕುವಂತ ಪರಿಸ್ಥಿತಿ ಇವತ್ತು ಸಂಭವಿಸಿದೆ. ಮತ್ತೆ ಅವ್ರ ಜೀವನೋಪಾಯಕ್ಕೆ ಕೂಡ ಉದ್ಯೋಗ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಿಕ್ಕಾಗ್ತಿಲ್ಲ, ಮತ್ತೆ ಅವರಿಗೆ ಒಂದು ಉದ್ಯೋಗವನ್ನ ಕೂಡ ಕೊಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಇವತ್ತು ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಮಾರು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಅಂತ ಹೇಳ್ಬೋದು, ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದ್ದಾರೆ. ಅವರ ಕಷ್ಟಗಳೇನು, ಅವರ ಬೇಡಿಕೆಗಳೇನು, ಇದನ್ನ ನಾವು ಇವತ್ತು ತಿಳ್ಕೊಳ್ಳೋದೇನ. ಬನ್ನಿ, ಅವರನ್ನ ಮಾತಾಡ್ಸೋಣ. ನನ್ನ ಹೆಸರು ರತ್ನ ಕಟ್ಟಿಮನೆ ಅಂತ, ರಾಯಚೂರು ಡಿಸ್ಟಿಕ್ ಮಸ್ಕಿ. ನಾನೊಬ್ಬ ದೇವದಾಸಿ ತಾಯಂದಿ ಮಗಳು. ನಮ್ಮ ತಾಯಿನೂ ದೇವದಾಸಿನೇ. ನಾನು ಸುಮಾರು 2014ರಿಂದ ಇಲ್ಲಿವರೆಗೂ ವಿಮುಕ್ತ ದೇವದಾಸಿ ಮೇಳ ವೇದಿಕೆಯಲ್ಲಿ ಜಿಲ್ಲಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ವಿವಿಧ ಸಂಘಟನೆಯಲ್ಲಿನೂ ನಾನು ಕೆಲಸ ಮಾಡಿದ್ದೀನಿ. ಒಂದು ಸುಮಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ ಇದೇ ತಾಯಂದ್ರ ವಿಷಯವಾಗಿ. ಈ ತಾಯಂದ್ರ ಸೇವೆ ಮಾಡ್ತಾನೆ ನನ್ನ ಜೀವನ ಕಟ್ಕೋತಾ ಇದ್ದೀನಿ. ಆ ಮನೆಗಳು ಈಗ ಬೀಳೋ ಹಂತದಲ್ಲಿ ಇದೆ. ಆದ್ರೂ ಅವ್ರಿಗೆ ಇರ್ತಕ್ಕಂಥ 8-10 ಮಕ್ಕಳು, ಮೊಮ್ಮಕ್ಕಳು ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಸುಮಾರು ಗೋಡೆಗಳು ಕುಸ್ತಿದೆ, ಸೀಟ್ ಎಲ್ಲ ಹಾರೋಗಿದೆ. ಅದರಲ್ಲೇ ಶೆಡ್ ಹಾಕೊಂಡು ಈಗಲೂ ಮಕ್ಕಳು ಕರ್ಕೊಂಡ್ ಕೇಸಿ ಜೀವನ ಮಾಡ್ತಕ್ಕಂಥದ್ದು ಸ್ಥಿತಿ ಈಗ ತಾಯಂದ್ರದ್ದು ಇದೆ. ಸಮಾಜದಲ್ಲಿ ಹಿಂದೆ ಅವರಿಗೆ ಗೌರವ ಇರ್ಲಿಲ್ಲ. ಈ ದೇವದಾಸಿ ಅಂತಂದ್ರೆ ಒಂಥರ ಕೀಳು ಮನೋಭಾವದಿಂದ ನೋಡ್ತಾ ಇದ್ರು. ಅವ್ರ ಮಕ್ಕಳು ಅಂದ್ರೆ ಕೀಳು ಮನೋಭಾವದಿಂದ ನೋಡ್ತಾ ಇದ್ರು. ಇತ್ತೀಚೆಗೆ ಏನು ತಾಯಂದ್ರ ಪರಿವಾರದಾಗ ನಡೀತಕ್ಕಂಥ ಹೋರಾಟಗಳಾಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಬೆನಿಫಿಟ್ ಆಗಿರ್ಬೋದು, ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಈಗ ಗೌರವ ಸಿಗ್ತಾ ಇದೆ. ಅವ್ರಿಗಾದ್ರೂನು ಮಕ್ಕಳಾದ್ರೂ ಈಗ ನಾನೊಬ್ಬ ದೇವದಾಸಿ ಮಗಳಾಗಿರೋದ್ರಿಂದ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನೊಬ್ಬ ದೇವದಾಸಿ ಮಗಳು ಅಂತ. ಸುಮಾರು ಜನ ಈಗ್ಲೂ ಹೇಳ್ಕೊಳಲ್ಲ. ಯಾಕಂತಂದ್ರೆ ಬಾಳ ಕೀಳಾಗಿ ನೋಡ್ತಾರೆ ದೇವದಾಸಿ ಮಕ್ಕಳು ಅಂತಂದ್ರೆ. ಅವ್ರಿಗೆ ಮದುವೆ ಆಗೋದನ್ನು ಕಷ್ಟ ಇತ್ತು. ದೇವದಾಸಿ ಮಕ್ಕಳು ಅಂತಂದ್ರೆ ಯಾರು ಮದುವೆ ಮಾಡ್ಕೊತಾ ಇರ್ಲಿಲ್ಲ. ಈಗೇನು ಸರ್ಕಾರದಿಂದ ಬರ್ತಕ್ಕಂತ ಮದುವೆ ಪ್ರೋತ್ಸಾಹನ ಅಂತ ಏನು 2018ರಲ್ಲಿ ಜಾರಿ ಆಯ್ತಲ್ಲ, ಆಗಿಂದ ಹಿಡಿದು ಸ್ವಲ್ಪ ದೇವದಾಸಿ ಮಕ್ಕಳನ್ನ ಕನ್ಸಿಡರ್ ಮಾಡ್ತಾರೆ. ಇವ್ರು ಒಳ್ಳೆ ಕುಟುಂಬದಿಂದ ಬಂದಿದ್ದವ್ರು, ಇವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ನಮ್ ಕಮ್ಯುನಿಟಿ ಅವ್ರನ್ನ ಹುಡ್ಕೋತ ಬರ್ತಾರೆ. ಈಗ ನಿಮ್ಮ ಮಕ್ಕಳಿದ್ರೆ ಕೊಟ್ರಿ ನಾವು ಮಾಡ್ಕೋತೀವಿ ಅಂತ ಅನ್ನೋ ಒಂದು ಹಂತಕ್ಕ ಈ ನಮ್ ತಾಯಂದ್ರ ಸ್ಥಿತಿ ಬದಲಾವಣೆ ಆಗಿದೆ ಅಂತ ಹೇಳಕ್. ಈಗ ಸರ್ಕಾರ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಸಿದ್ಧ ಆಗಿದೆ. ಈಗ ಇವತ್ತು ಬಂದ ಸಚಿವರಾದ ಮುನಿಯಪ್ಪ ಅವರು ನಿಮ್ಗೆ ಆಶ್ವಾಸನೆ ನೀಡಿದ್ದಾರೆ, ನಾವು ಮಾತುಕತೆ ಕರಿತೀವಿ ಅಂತ ಅಲ್ವಾ? ಹಾ, ಹೌದು, ಹೇಳಿದ್ದಾರೆ. ಮುಂದೆ ನೀವು ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ಮ ಬೇಡಿಕೆ ಏನು, ಈಗ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದಾನೇ ನಮ್ಮ ತಾಯಂದ್ರದ್ದು ಬಿಲ್ ಜಾರಿ ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದಾನೇ ನಮ್ಮ ಮಾಶಾಸನ ಜಾಸ್ತಿ ಆಗಿದೆ. 600 ಇದ್ದಕ್ಕಂದ್ರೆ 2,000 ಆಗಿದೆ. ಈಗ 2,000 ಇದ್ದದನ್ನ 5,000 ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮಕ್ಕಳಿಗಿನ ಮದುವೆ ಪ್ರೋತ್ಸಾಹನ ಮಂಜೂರು ಆಗಿರೋದನ್ನು ಇದೇ ಕಾಂಗ್ರೆಸ್ ಸರ್ಕಾರದಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ನಿಟ್ಟಿನಲ್ಲಿ ನೋಡ್ಬೇಕಂದ್ರೆ ಬಡವರಿಗೆ, ದೀನ ದಲಿತರಿಗೆ ಉದ್ಧಾರ ಮಾಡ್ಬೇಕಂತ ಬಂದಿರೋದೇ ನಮ್ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಲಿಂದ ಹೇಳ್ಕೊತೇನೆ. ಸರ್ಕಾರದಿಂದ ಏನು ದೇವದಾಸಿ ತಾಯಂದ್ರಿಗೆ 2,000 ರೂಪಾಯಿ ಮಾಶಾಸನ ಏನ್ ಕೊಡ್ತಾ ಇದ್ದಾರೆ, ಅದು ನಾವು ಮಾಶಾಸನ ಕೊಡ್ತಿದೀವಿ ಅಂತ ಅವ್ರಿಗೆ ಸಮಾಧಾನ ಇದೆ. ಬಟ್ ಏನಂತಂದ್ರೆ ನಮ್ ತಾಯಂದ್ರಿಗೆ ಅದು ಸಮಾಧಾನ ಇಲ್ಲ. ಅದು ಸಂಪೂರ್ಣವಾಗಿ ತಾಯಂದ್ರಿಗೆ ತಲುಪ್ತಾ ಇಲ್ಲ. 6 ತಿಂಗಳಾಗಿರುತ್ತೆ ಮಾಶಾಸನ ಬಾಕಿ ನಿಂತು, ಅದ್ರಲ್ಲಿ 2 ತಿಂಗಳು ಕೊಡ್ತಾರೆ, ಇನ್ನು 3 ತಿಂಗಳದ್ದು ಬಾಕಿ ಉಳಿಸ್ತಾರೆ. ಅದಾದ ನಂತರ ಮತ್ತೆ ಒಂದ್ 2 ತಿಂಗಳದ್ದು ಕೊಡ್ತಾರೆ, 1 ತಿಂಗಳದ್ದು ಕೊಡ್ತಾರೆ, 1 ತಿಂಗಳದ್ದು ಬಾಕಿ ಉಳಿಸ್ತಾರೆ. ಅದು ಪ್ರತಿ ತಿಂಗಳು ಮಾಶಾಸನ ತಾಯಂದ್ರಿಗೆ ಸರಿಯಾಗಿ ಮುಟ್ತಾ ಇಲ್ಲ. ಅವ್ರಿಗೆ ಅದು ಸಾಲ್ತಾನೂ ಇಲ್ಲ. ಹಂಗಾಗಿ ನಾವು 5,000 ರೂಪಾಯಿ ಮಾಶಾಸನ ಕೇಳ್ತಾ ಇದೀವಿ. ಅದ್ರ ಜೊತೆಗೆ 2025 ಕಾಯ್ದೆಯನ್ನು ಜಾರಿ ಆಗಿದೆ. ಆ ಕಾಯ್ದೆಯಲ್ಲಿ
ಇನ್ನು ಅದು ಸ್ವಲ್ಪ ಬಾಕಿ ಇದೆ, ಅದು ಸ್ವಲ್ಪ ಆದಷ್ಟು ಬೇಗ ಮಂಜೂರು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ನಡೀತಕ್ಕಂತ ಸಚಿವ ಸಂಪುಟದಲ್ಲಿ. ಅದು ಜಾರಿ ಆಗಿಲ್ಲ ಇನ್ನು, ಅದು ಸ್ವಲ್ಪ ಆಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಏನು 5,000 ರೂಪಾಯಿ ಪೆನ್ಷನ್ ಮಾಡಿದ್ರೆ ನಮ್ಮ ತಾಯಂದ್ರು ಬದುಕೋಕೆ ಅದು ಒಂದು ಅನುಕೂಲ ಆಗುತ್ತೆ. ಪ್ರತಿ ತಿಂಗಳು ಅವರು ಬರ್ತಕ್ಕಂಥ ಮಾಶಾಸನದ ಮೇಲೆನೆ ಅವ್ರು ಡಿಪೆಂಡ್ ಆಗಿದ್ದಾರೆ. ದೇವದಾಸಿ ಅವ್ರು ಇನ್ನೂ ಸ್ವಲ್ಪ ಸ್ವತಂತ್ರ ಇಲ್ಲ ಮೇಡಮ್. ದೇವದಾಸಿ ಮಕ್ಕಳಿಗೆ ಯಾರು ಮದುವೆ ಆಗಕ್ ಮುಂದೆ ಬಂದಿಲ್ಲ. ಅವ್ರ ಪದ್ಧತಿಗಳು ಹೀಗೆ ಇದೆ. ಅವ್ರ ಹೀಗ್ ಒಂಥರ ದೇವದಾಸಿ ಮಗಳ ನನ್ನ ಮ್ಯಾರೇಜ್ ಆಗೋಲಿ ಮಗ ಅಂತಾನ, ಅವ್ರ ದೇವದಾಸಿ ಮಗ ಅವ್ರಿಗೆ ಏನು ಕೊಡಂಗಿಲ್ಲ. ಇದ ಕಳಂಕ ಇನ್ನೂ ಹೋಗಿಲ್ಲ. ಈ ಮಾಸಾಸನೆ ಆಯ್ತು, ಇವ್ರು ಯಾರು ನಮ್ಮ ಸಚಿವರು ನಮಗ ಇವರು ಏನೋ ಒಂದ್ ಮಂತ್ರಿಗಳು ನಮಗೀಗ ಆದೇಶ ಮಾಡಿರೋದಲ್ಲ, ಅದೆಲ್ಲ ನೆರವೇರಿದ್ರೆ ನಮ್ಮ ಎಲ್ಲಾರು ಬದುಕು ಚೆನ್ನಾಗಿ ಆಗ್ಬಹುದು. ನನ್ನ ಹೆಸರು ಬಂದು ಚಂದಾಲಿಂಗ್ ಕಲ್ಲಮಂಡಿ, ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ರಾಜ್ಯ ಸಂಚಾಲಕ ಮತ್ತು ದೇವದಾಸಿ ಮರು ಸಮೀಕ್ಷೆ ರಾಜ್ಯ ಕಮಿಟಿ ಸದಸ್ಯ. ಹಾಗಾಗಿ ದೇವದಾಸಿ ತಾಯಂದ್ರ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಇವತ್ತಿನ ದಿವಸ ಸರ್ಕಾರಕ್ಕೆ ಮನವಿ ಕೊಡುವಂಥ ನಿಟ್ಟಿನಲ್ಲಿ ನಾವು ವಿವಿಧ ಜಿಲ್ಲೆಗಳಿಂದ ಸುಮಾರು 2,000ಕ್ಕೂ ಹೆಚ್ಚು ದೇವದಾಸಿ ತಾಯಂದ್ರನ್ನ ಕರೆಸಿ ಹೋರಾಟವನ್ನು ಮಾಡ್ತಾ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರಿಗೆ ಇವತ್ತಿನ ದಿವಸ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆ ಮನವಿ ಪತ್ರದಲ್ಲಿ ಪ್ರಮುಖವಾದ ಬೇಡಿಕೆ ಏನಪ್ಪ ಅಂತಂದ್ರೆ ದೇವದಾಸಿ ತಾಯಂದ್ರ ಪುನರ್ವಸತಿ ಕಾಯ್ದೆ 2025 ಕಾಯ್ದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಜಾರಿಗೆ ಮಾಡಿ ರಾಜ್ಯಪಾಲರ ಅಂಕಿತ ಹಾಕಿಸಿ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸಿದ್ದಾರೆ. ಅದನ್ನ ಪ್ರಮುಖವಾದ ಬೇಡಿಕೆಯಾಗಿ ಅದನ್ನು ಕಾಯ್ದೆಯನ್ನು ಜಾರಿಗೆ ಮಾಡಿ ಅಂತ ಇವತ್ತಿನ ದಿವಸ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ದೇವದಾಸಿ ತಾಯಂದಿರಿಗೆ ಈಗ ಕೊಡ್ತಕ್ಕಂಥ ಮಾಸಾಸನವನ್ನು 2,000ದಿಂದ 5,000ದವರೆಗೆ ಹೆಚ್ಚಿಸಿ ಅಂತಂದು ಕೂಡ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದೀವಿ. ಜೊತೆಗೆ ದೇವದಾಸಿ ತಾಯಂದಿರಿಗೆ ಪುನರ್ವಸತಿ ಕಲ್ಪಿಸಿ ವಸತಿ ಯೋಜನೆಗಳಲ್ಲಿ ನಿವೇಶನ ರಹಿತ ಮತ್ತು ವಸತಿಹೀನರಿಗೆ ಅವ್ರಿಗೆ ಮನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಅದನ್ನು ಪ್ರಮುಖವಾಗಿ ಬೇಡಿಕೆಯಾಗಿ ಪರಿಗಣಿಸಿದೆವು. ದೇವದಾಸಿ ಮಹಿಳೆಯರಿಗೆ ಗುಂಪು ಚಟುವಟಿಕೆಗೆ 10ರಿಂದ 20 ಲಕ್ಷ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂಥದ್ದು ಆ ಸ್ಪೆಷಲ್ ಪ್ಯಾಕೇಜಲ್ಲಿದೆ. ದೇವದಾಸಿ ಮಗಳು ಅವಿವಾಹಿತ ಮಹಿಳೆ ಆಗಿದ್ದರೆ ಆ ಅಮ್ಮ ಮದುವೆ ಮಾಡಿಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಆಕೆಗೆ ಮುಂದಿನ ಉಪಜೀವನಕ್ಕಾಗಿ 5ರಿಂದ 10 ಲಕ್ಷ ಬಡ್ಡಿ ರಹಿತ ಸಾಲ ಕೊಡುವಂಥದ್ದು ಕೂಡ ಆ ಯೋಜನೆಯಲ್ಲಿ ಇದೆ. ಇವನ್ನೆಲ್ಲವನ್ನು ಒಳಗೊಂಡು ಆ ಸ್ಪೆಷಲ್ ಪ್ಯಾಕೇಜನ್ನು ಇಂಪ್ಲಿಮೆಂಟ್ ಮಾಡಿ ಅಂತಂದು ಕೂಡ ಇವತ್ತಿನ ದಿವಸ ನಾವು ಒತ್ತಾಯನ್ನ ಮಾಡ್ತಾ ಇದೀವಿ ಮೇಡಮ್. ಹಾಗಾಗಿ ಅನೇಕ ಬೇಡಿಕೆಗಳನ್ನು ಒಳಗೊಂಡು ಇವತ್ತಿನ ದಿವಸ ಮನವಿಯನ್ನು ಕೊಟ್ಟಿದ್ದೀವಿ. ನಾಳೆ ಒಂದು ಡೆಡಿಕೇಶನ್ ಬನ್ನಿ ಕುತ್ಕೆ ಮಾತಾಡೋಣ ಅಂತ ಕೂಡ ಹೇಳಿದಾರೆ. ದೇವದಾಸಿ ಅವರಂದ್ರೆ ಒಂದು ಸ್ವಾಭಿಮಾನಿಗಳು, ಅವ್ರು ಯಾರಿಗೆ ಕೈ ಒಡ್ಡಂಥವ್ರಲ್ಲ, ಅವರೆಂದು ಸ್ವಾಭಿಮಾನ ಬಿಟ್ಟು ಬದುಕಿದಂಥವ್ರಲ್ಲ. ಅವರೆಲ್ಲರೂ ತಮ್ಮ ಸ್ವಾಭಿಮಾನದಿಂದನೇ ಬಂದವರ. ತಮ್ಮ ಬುತ್ತಿಯನ್ನು ರೊಟ್ಟಿಯನ್ನು ಕಟ್ಕೊಂಡು ತಮ್ಮ ಬಸ್ ಚಾರ್ಜನ್ನು ತಾವು ಇಟ್ಕೊಂಡು ಇದು ಯಾರು ಒತ್ತಾಯಕ್ಕೂ ಬರದೆ ನಮ್ಮ ಹಕ್ಕು, ಇದು ನಮ್ಮ ಬದುಕು, ನಮ್ಮ ಮಕ್ಕಳಿಗಾಗಿ ನಾವು ಮಾಡೋಂಥದ್ದು, ನಮಗಾಗಿ ಮಾಡೋಂಥದ್ದು ಅಂತಂದು ತಿಳ್ಕೊಂಡು ಎಲ್ಲ ತಾಯಂದರು ಸ್ವ ಇಚ್ಛೆಯಿಂದ ಬಂದಿರೋವಂಥದ್ದು ಮೇಡಮ್ ಇದೆಲ್ಲ.